Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Today I am very glad ಈ ದಿನದಲ್ಲಿ ನಾನು ಆನಂದವಾಗಿದ್ದೇನೆ. because every week we come to the presence of God. They want to have joy. ಪ್ರತಿ ವಾರ ದೇವರ ಸನ್ನಿಧಾನಕ್ಕೆ ಬಂದಾಗ ಒಂದು ಸಂತೋಷ ಇರಬೇಕು. Hallelujah. Hallelujah. I am very glad, my dear ones. ಪ್ರಿಯರೇ, ನಾನು ಸಂತೋಷವಾಗಿದ್ದೇನೆ Visit ನಿಮ್ಮನ್ನು ಸಂಧಿಸಲಿಕ್ಕೆ and through the video. ಈ ವಿಡಿಯೋ ಮುಖಾಂತರವಾಗಿ. Today God has given a burden to people how they receive my blessings. ಈ ದಿನ ದೇವರು ನನಗೆ ಒಂದು ಭಾರವನ್ನು ಕೊಟ್ಟಿದ್ದಾರೆ. ಮನುಷ್ಯರು ಯಾವ ರೀತಿಯಲ್ಲಿ ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಬೇಕು. Many people are still praying years together, but the miracle is not happening. ಅನೇಕರು ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆ ಮಾಡುತ್ತಲೇ ಇದ್ದಾರೆ, ಆದರೆ ಅದ್ಭುತಗಳು ನಡೆಯುತ್ತಿಲ್ಲ. Because all the requests are pending. ಎಲ್ಲಾ ಒಂದು ಪ್ರಾರ್ಥನೆಯ ಒಂದು ರಿಕ್ವೆಸ್ಟ್ ಒಂದು ಪೆಂಡಿಂಗ್ ಅಲ್ಲಿದೆ. Why that? ಯಾಕೆ? Let us see. ನೋಡಿಕೊಳ್ಳುವೋಣ. Hallelujah. Hallelujah. The Bible says, ಸತ್ಯವೇದವು ಹೇಳುತ್ತದೆ, on earth as it is in heaven. ಭೂಲೋಕದಲ್ಲಿ ಪ್ರಕಾರ ಪರಲೋಕದಲ್ಲಿಯೂ. No. In heaven what is decided, it will be on earth. ಪರಲೋಕದಲ್ಲಿ ಯಾವುದು ನಿಶ್ಚಯವಾಗಿದೆಯೋ ಅದು ಭೂಲೋಕದಲ್ಲಿಯೂ ಆಗುತ್ತದೆ. Hallelujah. Hallelujah. So when we decide, the heavens will open. ನಾವು When we decided to pray, heavens want to open. ನಾವು ಪ್ರಾರ್ಥನೆ ಮಾಡುವುದಕ್ಕೆ ನಿರ್ಧಾರ ತೆಗೆದುಕೊಂಡಾಗ ಪರಲೋಕವು ಬಿಚ್ಚಲ್ಪಡುತ್ತದೆ. It is secret key given by us. When the heavens opens, the miracles will happen. ರಹಸ್ಯವಾದ ಕೀ ಏನೆಂದರೆ ಪರಲೋಕವು ತೆರೆಯಲ್ಪಡುವಾಗ ಆಶೀರ್ವಾದಗಳು ಹೊಂದಿಕೊಳ್ಳಲು ಸಾಧ್ಯ. See, the Bible, the greatest miracle, you know what? ಸತ್ಯವೇದದಲ್ಲಿ ಒಂದು ದೊಡ್ಡ ಅದ್ಭುತ ಏನು ಗೊತ್ತಾ? Disciples requested Jesus. ಶಿಷ್ಯರು They requested Jesus. ಯೇಸು ಸ್ವಾಮಿಯನ್ನು ಒಂದು ಕೇಳಿಕೊಂಡರು. Many times they practice how Jesus will do prayers and how he flees demons and how he healed, but nothing worked out. ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ದೆವ್ವಗಳನ್ನು ಬಿಡಿಸುತ್ತಿದ್ದಾರೋ ಎಲ್ಲಾ ಪ್ರಾರ್ಥನೆಯನ್ನು ಅವರು ನೋಡಿಕೊಂಡು ಅದೇ ರೀತಿಯಾಗಿ ಅವರು ಮಾಡಿದರು, ಆದರೆ ಅದು ಆಗಲಿಲ್ಲ. Finally they asked Jesus. ಕಡೆಯದಾಗಿ ಅವರು ಯೇಸು ಸ್ವಾಮಿಯನ್ನು ಕೇಳಿದರು, ಯೇಸುವೇ, please teach us the prayer. ನಮಗೆ ಪ್ರಾರ್ಥನೆ ಮಾಡುವುದಕ್ಕೆ ಕಲಿಸಿಕೊಡು. Hallelujah. Hallelujah. Our prayers will be like always ordering prayers. ನಮ್ಮ ಪ್ರಾರ್ಥನೆಗಳು ಯಾವಾಗಲೂ ಒಂದು ಆರ್ಡರ್ ಮಾಡುವ ರೀತಿಯಲ್ಲಿ ಇರುತ್ತದೆ. But our prayers won't be always blessing according to the heavenly rhythm. ನಮ್ಮ ಪ್ರಾರ್ಥನೆಗಳು ಎಲ್ಲಾ ಸಮಯದಲ್ಲಿಯೂ ಪರಲೋಕದ ಒಂದು ರೀತಿಯಲ್ಲಿ ಆಶೀರ್ವಾದಕರವಾಗಿರಬೇಕು. Matthew chapter 6. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ. God will teach us them prayer. ಯೇಸು ಸ್ವಾಮಿಯು ಪ್ರಾರ್ಥನೆ ಮಾಡುವುದಕ್ಕೆ ಕಲಿಸಿಕೊಡುತ್ತಾರೆ. Today in that prayer only one verse I want to take. ಆ ಪ್ರಾರ್ಥನೆಯಲ್ಲಿ ಒಂದು ವಚನವನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತೇನೆ. It is verse 10. 10ನೇ ವಚನ. What it is says. ಏನು ಹೇಳುತ್ತದೆ? Your kingdom come, your will be done on earth as it is in heaven. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. Hallelujah. Hallelujah. Heaven whatever decides, ಪರಲೋಕವು ಏನೆಲ್ಲ ನಿರ್ಧಾರ ಮಾಡಿಕೊಳ್ಳುತ್ತದೋ, so that only happens in this earth. ಅದೇ ಈ ಭೂಮಿಯ ಮೇಲೆ ನಡೆಯುತ್ತದೆ. Then we are not. When the open heavens will open to us, the prayer will answers comes easily. ಪರಲೋಕವು ಯಾವಾಗ ತೆರೆಯಲ್ಪಡುತ್ತದೋ ನಮಗೆ ಉತ್ತರವು ಸುಲಭವಾದ ರೀತಿಯಲ್ಲಿ ಸಿಗುತ್ತದೆ. The greatest key for the opening the heaven, ಆ ಒಂದು ಪರಲೋಕವು ತೆರೆಯಲ್ಪಡಬೇಕೆಂದರೆ ಒಂದು ದೊಡ್ಡ ಕೀ ಏನೆಂದರೆ, what is, you know that? ಏನು ಗೊತ್ತಾ? Anybody guess? ಯಾರಿಗಾದರೂ ಗೊತ್ತಾ? Last book of the Old Testament. ಹಳೆಯ ಒಡಂಬಡಿಕೆಯ ಒಂದು ಕಡೆಯ ಪುಸ್ತಕ. What it is says in Malachi 3:10. ಮಲಾಕಿ 3ನೇ ಅಧ್ಯಾಯ 10ನೇ ವಚನದಲ್ಲಿ What it is says. ಏನು ಹೇಳುತ್ತದೆ? Let us read. ಓದಿಕೊಳ್ಳುವರಾಗೋಣ. Hallelujah. Hallelujah. Bring all the tithes unto the storehouse, that there may be food in my house, and
try me now in this, says the Lord of hosts, if I was not open for you the windows of heaven, and I poured out from your such blessings, that there was not be room enough to receive it. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರಗಳನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. God has promised when the heavens opens means you want to bring to his house, storehouse, and you want to sow to the storehouse, then the God says, I will open my heavens. ದೇವರು ಹೇಳುತ್ತಿದ್ದಾರೆ ಇಲ್ಲಿ, ನನ್ನ ಆಲಯಕ್ಕೆ ನಿಮ್ಮ ದಶಮಾಂಶಗಳನ್ನು ತೆಗೆದುಕೊಂಡು ಬಂದು ನಾವು ಕೊಡುವುದಾದರೆ ಪರಲೋಕದ ಒಂದು ಬಾಗಿಲುಗಳನ್ನು ಬಿಚ್ಚಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. Our key is to heaven to open tight. ಈ ದಿನದಲ್ಲಿ ನಮ್ಮ ಒಂದು ಕೀ ಏನೆಂದರೆ ಪರಲೋಕವು ಬಿಚ್ಚಲ್ಪಡಬೇಕು. When the heaven will open, automatically the provision will be provided. ಯಾವಾಗ ಪರಲೋಕವು ತೆರೆಯಲ್ಪಡುತ್ತದೋ ಆಟೋಮೆಟಿಕ್ ಆಗಿ ಮನೆಗೆ ಬೇಕಾಗಿರುವ ಪ್ರತಿಯೊಂದು Divine provision God will provide. ದೈವಿಕವಾದ ಒಂದು ಪ್ರೊವಿಷನ್ ಅನ್ನು ದೇವರು ಕೊಡುತ್ತಾರೆ. He opened the windows of heaven. ಪರಲೋಕದ ಒಂದು ಬಾಗಿಲುಗಳನ್ನು ಬಿಚ್ಚುತ್ತಾರೆ. Hallelujah. 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 So what is the open heavens key? ಪರಲೋಕದ ದ್ವಾರಗಳನ್ನು ತೆರೆಯುವ ಒಂದು ಕೀ ಏನು? It want to open, we want to sow the tithe. ನಾವು ನಮ್ಮ ದಶಮಾಂಶಗಳನ್ನು ನಾವು ಕೊಡಬೇಕು. Matthew chapter 16, 18, 19 says. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ. Hallelujah. What all we want to follow to open the heaven? 16, 18 and 19. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 18 ಮತ್ತೆ 19. Come on, you can read. ನನ್ನ ತಂದೆ ತಿಳಿಸಿದನು, ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು ಈ ಬಂಡೆಯ ಮೇಲೆ 16, 18, 19. Go ahead. ನೀನು ಪೇತ್ರನು ಈ ಬಂಡೆಯ ಮೇಲೆ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು. And I'll give you the key of the kingdom of heaven, and whatever you bind on this earth will be bound on the heaven, and whatever you loose on this earth will be loosed in heaven. Hallelujah. 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 So heavens want to open. ಪರಲೋಕವು ತೆರೆಯಲ್ಪಡಬೇಕು. Anything want to granted in this earth through your life, spiritual life, that heaven want to work for you for the earth's sake. ಈ ಭೂಲೋಕದಲ್ಲಿ ನೀನು ಏನನ್ನು ಪಡೆದುಕೊಳ್ಳಬೇಕೆಂದರೂ ಪರಲೋಕವು ತೆರೆಯಲ್ಪಡಬೇಕು. Hallelujah. If heaven not open for your prayers, prayer not answered. ನಿನ್ನ ಪ್ರಾರ್ಥನೆಗೆ ಪರಲೋಕದ ಬಾಗಿಲುಗಳು ತೆರೆಯಲಿಲ್ಲ ಅಂದರೆ ನಿನ್ನ ಪ್ರಾರ್ಥನೆ ಉತ್ತರಿಸಲಿಲ್ಲ. Man came to Jesus. ಆ ಮನುಷ್ಯನು ಯೇಸು ಸ್ವಾಮಿ ಹತ್ತಿರಕ್ಕೆ ಬಂದನು. Very young man. ಒಂದು ಯೌವನಸ್ಥನು. What happened? ಏನಾಯಿತು? Jesus, ಯೇಸುವೇ, ಯೇಸುವೇ, I want to follow you. ನಾನು ನಿನ್ನನ್ನು ಹಿಂಬಾಲಿಸಬೇಕು. If I follow you, what I want to do? ನಾನು ನಿನ್ನನ್ನು ಹಿಂಬಾಲಿಸಬೇಕಾದ್ರೆ ಏನು ಮಾಡಬೇಕು? And Jesus very pleased. ಯೇಸು ಸ್ವಾಮಿಗೆ ತುಂಬಾ ಇಷ್ಟ ಆಯಿತು. You want to obey commandment of God, he said. ಆತನು ಹೇಳಿದನು, ದೇವರ ಒಂದು ಆಜ್ಞೆಗಳನ್ನು ನೀನು ಪಾಲಿಸಬೇಕು. Yes, master, I am following, he said. ಹೌದು ಬೋಧಕರೇ, ನಾನು ಅದನ್ನು ಪಾಲಿಸುತ್ತಿದ್ದೇನೆ ಎಂಬುದಾಗಿ ಹೇಳಿದರು. And you want to honor your mother and father, he said. ನಿನ್ನ ತಂದೆ ತಾಯಿಯನ್ನು ಘನಪಡಿಸಬೇಕು ಎಂಬುದಾಗಿ ಹೇಳಿದರು. Yes, my master, I am doing it, he said. ಹೌದು ಬೋಧಕರೇ, ನಾನು ಮಾಡುತ್ತಿದ್ದೇನೆ ಎಂಬುದಾಗಿ ಹೇಳಿದರು. Whatever the Bible says, you are following, he said.
ಸತ್ಯವೇದವು ಏನ್ ಹೇಳ್ತದೋ ನಾನು ಅದನ್ನು ಹಿಂಬಾಲಿಸುತ್ತಿದ್ದೇನೆ ಎಂಬುದಾಗಿ ಹೇಳಿದರು. In my childhood, from now I am doing everything, whatever the commandment and whatever the things is there, I am following. ಚಿಕ್ಕಂದಿನಿಂದ ಈಗಿನ ತನಕ ಏನೆಲ್ಲ ಆಜ್ಞೆಗಳಿದೆಯೋ ಎಲ್ಲವನ್ನು ನಾನು ಪಾಲಿಸುತ್ತಿದ್ದೇನೆ ಎಂಬುದಾಗಿ Immediately ಹೇಳಿದರು. Jesus loved him. ತಕ್ಷಣವೇ ಯೇಸು ಸ್ವಾಮಿ ಆತನನ್ನು ಪ್ರೀತಿಸಿದನು. And Jesus said, ಯೇಸು ಸ್ವಾಮಿ ಹೇಳಿದರು, then go and sold whatever belongs to you and come and follow me, he said. ಆತ ಹೇಳಿದನು, ಹೋಗು ನಿನ್ನಲ್ಲಿರುವುದನ್ನೆಲ್ಲ ನೀನು ಮಾರಿಬಿಟ್ಟು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳಿದರು. And suddenly this man has disappeared, he no more there. ತಕ್ಷಣವಾಗಿ ಆ ಮನುಷ್ಯನು ಅಲ್ಲಿ ಇಲ್ಲ, ಮಾಯವಾಗಿ ಬಿಟ್ಟಿದ್ದನು. See, Jesus is eternally. ಯೇಸು ಸ್ವಾಮಿಯ ನಿತ್ಯ ಜೀವ. Jesus is everlasting. ಯೇಸು ಸ್ವಾಮಿಯ ನಿತ್ಯವು. But temporary thing, he lose the eternally things. ತಾತ್ಕಾಲಿಕವಾದ ಕಾರ್ಯಗಳಿಗೋಸ್ಕರ ನಿರಂತರವಾದದನ್ನು ಆತನು ಬಿಟ್ಟು ಬಿಟ್ಟನು. So Jesus is everlasting and he left everlasting, he went for time being. ಯೇಸು ಸ್ವಾಮಿಯ ನಿತ್ಯ ಜೀವ, ಆದರೂ ಯೇಸು ಸ್ವಾಮಿಯು ಒಂದು ತಾತ್ಕಾಲಿಕವಾದದಕ್ಕಾಗಿ ಬಂದರು. Listen carefully. The man left eternally thing, the man went for temporary thing. ಮನುಷ್ಯನು ಆ ಯೌವನಸ್ಥನು ನಿತ್ಯ ಜೀವವನ್ನು ಬಿಟ್ಟು ಬಿಟ್ಟು ತಾತ್ಕಾಲಿಕವಾದದಕ್ಕೆ ಓಡಿ ಹೋದನು. Even we also praying every day for only for namesake, for the temporary things. ನಾವು ಸಹ ಅದೇ ರೀತಿಯಾಗಿ ಪ್ರತಿನಿತ್ಯ ತಾತ್ಕಾಲಿಕವಾದ ಕಾರ್ಯಗಳಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. The Bible says, ಸತ್ಯವೇದವೇ ಹೇಳುತ್ತದೆ, God will give authority to whatever you bind in this earth, God will give to even it's bind in heaven also. ದೇವರು ನಿನಗೆ ಅಧಿಕಾರವನ್ನು ಕೊಡುತ್ತಾರೆ. ಯಾವುದೆಂದರೆ ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟು ಇರುವುದು. You know why? ಯಾಕೆ ಗೊತ್ತಾ? After we are good givers and give tithers, house not keep empty, we will feel that food will be continue, so that what we are doing, we are sowing to God, it's tithes, time and money, whatever we are doing, we are tithe, so the heavens will open. ದೇವರ ಮನೆಯು ಶೂನ್ಯವಾಗುವುದಕ್ಕೆ ನಾವು ಬಿಡಲಾರದೆ, ನಾವು ಆಹಾರ ಇಲ್ಲದೆ ಹಾಗೆ ಬಿಡಲಾರದೆ ನಾವು ನಮ್ಮ ದಶಮಾಂಶಗಳನ್ನು ನಾವು ದೇವರ ಆಲಯಕ್ಕೆ ಕೊಡುವಾಗ ದೇವರು ಪರಲೋಕದ ದ್ವಾರಗಳನ್ನು ಬಿಚ್ಚುತ್ತಾರೆ. So whatever we bind here, it will be bind there, so it will be accessory to go and come everything. ನೀವು ಇಲ್ಲಿ ಏನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಲ್ಪಡುವುದು. Hallelujah. Hallelujah. Because we are givers, we are starting to give, so our prayer will be answered. Whatever we pray in this earth, it will be answered in heaven. ನಾವು ಕೊಡುವವರಾಗಿದ್ದರೆ ಮತ್ತು ನಾವು ಏನೆಲ್ಲ ಪ್ರಾರ್ಥಿಸುತ್ತೇವೋ ಪರಲೋಕ ದ್ವಾರಗಳು ಬಿಚ್ಚಿದಾಗ ನಮಗೆ ಎಲ್ಲವೂ ಉತ್ತರ ಕೊಡುವುದು. So the key is giving. ಒಂದು ಕೀ ಏನೆಂದರೆ ಕೊಡುವುದೇ. Hallelujah. Hallelujah. 18 what it is says. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 18ನೇ ವಚನ. What it is says. ಏನು ಹೇಳುತ್ತದೆ? Hallelujah. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು. Exactly, God has given that authority. Who will follow His commandment? Who will sow to the tithe to His house? ನಿಜವಾಗ್ಲೂ ಯಾರೆಲ್ಲ ದೇವರ ಆಜ್ಞೆಗಳನ್ನು ಪಾಲಿಸುತ್ತಿರುತ್ತಾರೋ ಮತ್ತು ದೇವರ ಒಂದು ಆಲಯಕ್ಕೆ ದಶಮಾಂಶವನ್ನು ತೆಗೆದುಕೊಂಡು ಬರುತ್ತಾರೋ ಪ್ರತಿಯೊಬ್ಬರಿಗೂ ದೇವರು ಈ ರೀತಿಯಲ್ಲಿ ಆಶೀರ್ವಾದ ಮಾಡುತ್ತಾರೆ. Hallelujah. Hallelujah. Matthew chapter 3 and 2. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 2ನೇ ವಚನ. What it is says. ಏನು ಹೇಳುತ್ತದೆ? Hallelujah. 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 Come and read somebody. ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. The Bible clearly says and is saying, repent, for the kingdom of God is at hand. ಇಲ್ಲಿ ಹೇಳಲ್ಪಟ್ಟಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಪರಲೋಕ ರಾಜ್ಯವು ಸಮೀಪವಾಯಿತು ಎಂಬುದಾಗಿ. In Kannada ಸಮೀಪವಾಯಿತು, but in English where it is at hand. ಆಂಗ್ಲ ಭಾಷೆಯಲ್ಲಿ ನೋಡುವುದಾದರೆ ಪರಲೋಕ ರಾಜ್ಯವು ಕೈಯಲ್ಲೇ ಇದೆ. So how long our hand is very far, it is very near. ನಮ್ಮ ಕರಗಳು ತುಂಬಾ ದೂರ ಇದೆಯಾ? ಇಲ್ಲ, ತುಂಬಾ ಹತ್ತಿರವಿದೆ. Very small distance is there the kingdom of God. ದೇವರ ಒಂದು ರಾಜ್ಯಕ್ಕೆ ಸ್ವಲ್ಪ ಅಷ್ಟೇ ಇದು ಡಿಸ್ಟೆನ್ಸ್ ಇದೆ. Hallelujah. Hallelujah. When we repent, we live old life and we follow the commandment of God and whatever God showed us, and we feel
by his characters and everything, we will become like him. So what will happen? The heaven see us. ನಾವು ಯಾವಾಗ ಪಶ್ಚಾತ್ತಾಪ ಪಡುತ್ತೇವೋ, ಪಶ್ಚಾತ್ತಾಪ ಪಟ್ಟು ದೇವರ ಸನ್ನಿಧಾನದಲ್ಲಿ ನಾವು ಮೊರೆ ಇಡುತ್ತೇವೋ, ಪರಲೋಕ ದ್ವಾರಗಳು ಬಿಚ್ಚಲ್ಪಡುತ್ತದೆ. The near to hand, and we will receive that hand inside of our life, we will become heavens. ಪರಲೋಕ ರಾಜ್ಯವು ಕರಗಳಿರುತ್ತದೆ, ಅದನ್ನು ಅಂಗೀಕರಿಸಿ ನಾವು ಒಂದು ಪರಲೋಕಕ್ಕೆ ನಾವು ಹತ್ತಿರ ಹೋಗುತ್ತೇವೆ. What is the heavenly divine provision means? ಪರಲೋಕದ ಒಂದು ದೈವಿಕವಾದ ಪ್ರೊವಿಷನ್ ಅಂದ್ರೆ ನಮಗೆ ಬೇಕಾಗಿರೋ Deuteronomy 28:12. Deuteronomy ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 12ನೇ ವಚನ. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲಾ ವ್ಯವಸಾಯವನ್ನು ಸಫಲ ಮಾಡುವನು. Hallelujah. Again is saying the Lord will open to you his good treasure, the hands, to give you the rain to your land, and it is season, and to be blessed all the work of your hands. You shall let to many nations, but you shall not borrow. Hallelujah. Hallelujah. So when we will call unto the Lord, we will do whatever the Lord is saying. Lord is so faithful. He opens his heaven and he pour out the treasures to us. ದೇವರು ನಂಬಿಗಸ್ತನು, ಆತನು ಪರಲೋಕದ ದ್ವಾರಗಳನ್ನು ಬಿಚ್ಚಿ ನಮಗೆ ಬೇಕಾಗಿದ್ದನ್ನೆಲ್ಲ ಸುರಿಸುವವನಾಗಿದ್ದಾನೆ. Not only for us, he will bless our land with the rain. ನಮಗಷ್ಟೇ ಅಲ್ಲ, ಜಲನಿಧಿಯನ್ನು ತೆರೆದು ಈ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ಎಲ್ಲಾ ವ್ಯವಸಾಯವನ್ನು ಸಫಲ ಮಾಡುವನು. And we will never borrow with anyone. ನಾವು ಯಾರಿಂದಲೂ ತೆಗೆದುಕೊಳ್ಳುವುದಿಲ್ಲ. We will bless many. ಅನೇಕ ಜನರಿಗೆ ನಾವು ಸಾಲ ಕೊಡುವವರಾಗುತ್ತೇವೆ. Bible says we will bless many nations. ನಾವು ಅನೇಕ ದೇಶಗಳನ್ನು ಆಶೀರ್ವದಿಸುತ್ತೇವೆ ಎಂಬುದಾಗಿ open heavens is there in you. ಯಾವಾಗ ಒಂದು ಪರಲೋಕವು ತೆರೆಯಲ್ಪಡುವುದು ನಿನಗೋಸ್ಕರ, automatically you will become a giver, not asker or not borrower. ಆಟೋಮೆಟಿಕ್ ಆಗಿ ನೀನು ಕೊಡುವವರಾಗುತ್ತೀಯ ಹೊರತು ತಗೊಳ್ಳುವವರಾಗುವುದಿಲ್ಲ. Bible says Psalms 78 ಸತ್ಯವೇದವು ಹೇಳುತ್ತದೆ 78:23-25. ಕೀರ್ತನೆಗಳು 78ನೇ ಅಧ್ಯಾಯ 23ರಿಂದ 25ನೇ ವಚನದವರೆಗೆ. Hallelujah. 78. ಕೀರ್ತನೆಗಳು 78ನೇ ಅಧ್ಯಾಯ 23ರಿಂದ 25ನೇ ವಚನದವರೆಗೂ. Hallelujah. ಆತನು ಮೇಘಗಳಿಗೆ ಅಪ್ಪಣೆ ಕೊಟ್ಟು ಆಕಾಶ ದ್ವಾರಗಳನ್ನು ತೆರೆದು ಸ್ವರ್ಗಧಾನ್ಯವಾದ ಮನ್ನವನ್ನು ಅವರಿಗೋಸ್ಕರ ಸುರಿಸಿ ಉಣ್ಣಲಿಕ್ಕೆ ಕೊಟ್ಟನು. ಅವರಲ್ಲಿ ಪ್ರತಿಯೊಬ್ಬನು ದೇವದೂತರ ಆಹಾರವನ್ನು ಭುಜಿಸಿದರು. ಆತನು ಅವರಿಗೆ ತೃಪ್ತಿ ಭೋಜನವನ್ನು ಕೊಟ್ಟನು. Hallelujah. Hallelujah. The Bible says in Moses prayer, there was had the angels food. ಸತ್ಯವೇದ ಹೇಳ್ತದೆ, ಮೋಶೆ ಒಂದು ಕಾಲದಲ್ಲಿ ಅವರು ದೇವದೂತರು ತಿನ್ನುವ ಒಂದು ಆಹಾರವನ್ನು ಅವರು ಭುಜಿಸಿದರು. Hallelujah. Hallelujah. He had commanded to the clouds above and opened the doors of heaven, had rained down manna on them to eat. Hallelujah. 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 So I am telling all the time in the Bible, they want to observe that heavens want to open to you. ಎಲ್ಲಾ ಸಮಯದಲ್ಲಿ ನಾವು ಸತ್ಯವೇದದಲ್ಲಿ ಒಂದು ನೋಡುವುದು ಯಾವುದೆಂದರೆ ಪರಲೋಕವು ನಿನಗೋಸ್ಕರ ತೆರೆಯಲ್ಪಡಬೇಕು. Miracle you see, the open heaven want to happen. ಯಾವುದೇ ಒಂದು ಅದ್ಭುತವನ್ನು ನೋಡು, ಪರಲೋಕ ದ್ವಾರಗಳು ತೆರೆಯಲ್ಪಡಬೇಕು. Hallelujah. Hallelujah. The greatest is sow to the Lord. ಒಂದು ದೊಡ್ಡ ಕಾರ್ಯ ಎಂದರೆ ದೇವರಿಗೋಸ್ಕರ ನೀನು ಬಿತ್ತು. You want to give the tithes to God. ದೇವರಿಗೆ ನೀನು ದಶಮಾಂಶವನ್ನು ಕೊಡು. And surely will be blessed. ನಿಜವಾಗಲೂ ನೀನು ಆಶೀರ್ವಾದ ಹೊಂದಿಕೊಳ್ಳುತ್ತೀಯಾ. Hallelujah. 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 And he gives them of the bread of the heaven, and men ate angels' food. He sent them food to the full. ಅವರಲ್ಲಿ ಪ್ರತಿಯೊಬ್ಬನು ದೇವದೂತರ ಆಹಾರವನ್ನು ಭುಜಿಸಿದನು. ಆತನು ಅವರಿಗೆ ತೃಪ್ತಿ ಭೋಜನವನ್ನು ಕೊಟ್ಟನು. Nothing and absolutely nothing too impossible. God will send his divine
provision to us. Whoever eating in heaven, there is a pot to eat, you know. ಯಾವುದು ನಮ್ಮ ದೇವರಿಗೆ ಅಸಾಧ್ಯವಾದದಿಲ್ಲ, ಯಾಕಂದರೆ ದೈವಿಕ ಒಂದು ಆಹಾರವನ್ನು ದೇವರು ಕಳಿಸುತ್ತಾರೆ. The angels is feeding manna. ಆ ಒಂದು ದೇವದೂತರು ತಿನ್ನುವ ಒಂದು ಆಹಾರವನ್ನು, ಮನ್ನವನ್ನು ದೇವರು ಕೊಟ್ಟರು. Then God is supplying even to angels to food. ದೇವದೂತರಿಗೂ ಸಹ ಆತನು ಆಹಾರವನ್ನು ಸಿದ್ಧಪಡಿಸುತ್ತಿದ್ದಾರೆ. That's why Jesus says with Satan, man cannot live by eating bread, but man can live by every word comes from the word of God. ಅದಕ್ಕೆ ಯೇಸು ಸ್ವಾಮಿಯು ಸೈತಾನನಿಗೆ ಹೇಳ್ತಾನೆ, ಮನುಷ್ಯನು ರೊಟ್ಟಿ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಪ್ರತಿಯೊಂದು ವಾಕ್ಯದಿಂದ ಆತನು ಬದುಕಬಲ್ಲನು ಎಂಬುದಾಗಿ. Hallelujah. The secret is heaven want to open in your life. ರಹಸ್ಯ ಏನೆಂದರೆ ನಿನ್ನ ಜೀವನದಲ್ಲಿ ಪರಲೋಕವು ತೆರೆಯಲ್ಪಡಬೇಕು. Hallelujah. Hallelujah. Genesis. ಆದಿಕಾಂಡ. The encounter, the heaven open encounter happened. Genesis 28:10 to 17. ಆದಿಕಾಂಡ 28ನೇ ಅಧ್ಯಾಯ 10ರಿಂದ 17ನೇ ವಚನವರೆಗೂ. So we just look into this. ನಾವು ನೋಡಿಕೊಳ್ಳುವರಾಗೋಣ. What is there in this chapter? ಏನಿದೆ ಎಂಬುದಾಗಿ. This chapter having about Jacob's story. ಆದಿಕಾಂಡ 28ನೇ ಅಧ್ಯಾಯ 10ರಿಂದ 17ನೇ Jacob's story is there. ಯಾಕೋಬನ ಒಂದು ಕಥೆ ಇದೆ. Hallelujah. After deceiving his brother, ಆತನ ಸಹೋದರನನ್ನು ಮೋಸಗೊಳಿಸಿ, and he went away. ಆತನು ಹೊರಟುಹೋದನು. When he sleeping, ಆತನು ಮಲಗಿಕೊಂಡಾಗ, and he saw that vision. ಆ ಒಂದು ವಿಷನ್ ನೋಡಿದರು. What the vision says here in the 28th chapter and verses 10 to 17, it is there. You see that ascending and descending angels. There are ladder to heaven. Heavens open. The ladder, big ladder is there. Angels are ascending and descending. Vision is up. ಯಾಕೋಬನು ದರ್ಶನವನ್ನು ನೋಡಿದನು, ದೇವದೂತರು ಪರಲೋಕಕ್ಕೂ ಮತ್ತು ಭೂಲೋಕಕ್ಕೂ ಕೆಳಗೆ ಇಳಿಯುವುದು ಹೋಗುವುದು. Heaven always opens. Heaven always opens. ಪರಲೋಕವು ಯಾವಾಗಲೂ ತೆರೆಯಲ್ಪಡುತ್ತದೆ. Hallelujah. Hallelujah. Every time heaven opens, the miracle we'll see. ಯಾವಾಗಲೂ ಪರಲೋಕವು ತೆರೆಯಲ್ಪಡುವುದು ಮತ್ತು ನಾವು ಅದ್ಭುತಗಳನ್ನು ನೋಡುತ್ತೇವೆ. See, Jacob also deceived already. ಯಾಕೋಬನು ಸಹ ಮೋಸಗೊಳಿಸಿದನು ಆತನ ಸಹೋದರನನ್ನು. So he is a deceiver, the Bible says. ಆತನು ಮೋಸಗಾರನು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. So what happened after this wrestling with God? He cast the angels and he said, I never leave you until you bless me. ಆತನು ಏನು ಹೇಳಿದನು? ನನ್ನನ್ನು ಆಶೀರ್ವಾದ ಮಾಡುವ ತನಕ ನಾನು ಬಿಡುವುದಿಲ್ಲ ಎಂಬುದಾಗಿ. We wrestle with God, he says. ದೇವರ ಜೊತೆ